ವಿಶೇಷ ವ್ಯಕ್ತಿ ಅಂತಲೇ ಹೇಳ್ಬೋದು, ಶ್ರೀ ವೈಜನಾಥ ಬಂಡೇನವರು ಅಂತ. ಸರ್, ಈ ಬ್ಲೆಸ್ ಅಂತ ಏನಕ್ಕೆ ಇಟ್ಟಿದ್ರೆ ಸರ್? ಪಂಡಿತ್ ಪುಟ್ಟರಾಜ ಗವಾಯಿಗಳು ಸಂಸ್ಥೆಗೆ ಬಂದು ಅವ್ರು ನಮ್ಗೆ ಆಶೀರ್ವಾದ ಮಾಡಿದರು. ನೀವು ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿರಂತ ಸೆಕ್ರೆಟರಿ ನಿಮ್ಗೆ ಆಮಿಷವನ್ನ ಕೊಟ್ಟಿರೋದು ಸತ್ಯನಾ ಸರ್? ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ನೀವು ಮಾಡಿ ಅಂತ ಹೇಳಿದ್ರು. ನಿಜಕ್ಕೂ ಸಹ ಆ ಗುರುಗಳ ಆಶೀರ್ವಾದ ಸಿಕ್ಕಿದೆಯಾ ನಿಮ್ಗೆ? 100 ಜನಕ್ಕಿಂತ ಹೆಚ್ಚಿಗೆ ಜನ ಊಟ ಮಾಡ್ತಾರೆ. ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಆಶೀರ್ವಾದದಿಂದ ಖಂಡಿತವಾಗಿ ನಡೀತಾ ಇದೆ ಅಂತೇಳಿ ನಾನು ಘಂಟೆಘೋಷವಾಗಿ ಹೇಳ್ತೀವಿ. ಭಿಕ್ಷೆಗಳನ್ನ ಬಿಡ್ತಾ ಬರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಸರ್ಕಾರ ಎಷ್ಟು ಕೊಡ್ತಾ ಇದೆ? 1400 ರೂಪಾಯಿ ಕೊಡ್ತಾ ಇದೆ. ಅವನು 2 ದಿವಸ ಬದುಕೋದಾಗ ಆಗೋದಿಲ್ಲ. ಇದು ಭಿಕ್ಷಕರನ್ನು ತಯಾರಿ ನಾವು ಮಾಡ್ತಾ ಇದೀವಿ, ನಾವೇ ಮಾಡ್ತಾ ಇದೀವಿ. ನಮ್ಮ ಈ ರೀತಿ ಸರ್ಕಾರಗಳು ನಮ್ಮ ಈ ವಿಶೇಷಚೇತನರಿಗೆ ನಿಜವಾಗ್ಲೂ ಸಹ ಕೈ ಬಿಟ್ಟಿದ್ಯಾ? ಖಂಡಿತವಾಗಿ ಕೈ ಬಿಟ್ಟಿದೆ ಸರ್. ನನ್ನ ಫ್ಯಾಮಿಲಿಯಲ್ಲೇ ನನ್ನ ಇಬ್ರು ಚಿಕ್ಕಪ್ಪರಿಗೆ ಇಬ್ರಿಗೂ ಸಹ ಕಣ್ ಕಾಣ್ತಾ ಇರಲಿಲ್ಲ. ಅಯ್ಯೋ ಪಾಪ ಅಂತಂದ್ರೆ ಅವನ ಹೊಟ್ಟೆ ಎಂದೂ ತುಂಬೋದಿಲ್ಲ. ನೀವು ಸಹ ಉಪನ್ಯಾಸಕರಾಗಿದ್ರಿ. ಯಾವ ಮಕ್ಕಳಿಗೂ ಸಹ ನಮ್ಮ ಸರ್ಕಾರದಿಂದ ನೇತ್ರದಾನ ಆಗಿಲ್ಲ ಅಂತ ಒಂದು ಸಹ ಇಲ್ಲ.